Hi, hello, welcome back to Antarmukhi Vlogs. ಸೊ ಹಬ್ಬಕ್ಕೆ ಮುಂಚೆನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಸೊ ಹಬ್ಬದಲ್ಲಿ ತರತರವಾದ ಅಡುಗೆ ಮಾಡಿ ಕಿಚನ್ ಕೂಡ ಗಲೀಜು ಆಗಿರುತ್ತೆ. ಸೊ ಅದನ್ನು ನಾನು ಇಲ್ಲಿ ನಮ್ಮನೆ ಕಿಚನ್ನು ಹಾಗೆ ಆಗಿತ್ತು, ಅಡುಗೆ ಎಲ್ಲ ಮಾಡಿ ಗಲೀಜಾಗಿತ್ತು, ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ನಾನು ನಿಮಗೂ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿಕೊಂಡೆ ಅಂತ ವಿತ್ ಸಣ್ಣ ಸಣ್ಣ ಟಿಪ್ಸ್ನೊಂದಿಗೆ. ಬಟ್ ಅಷ್ಟರಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಶುರು ಮಾಡೋಣ. ನಾನು ಆ್ಯಕ್ಚುಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಯಾವುದೇ ರೀತಿ ಸಪ್ರೇಟ್ ಇದೇನು ತೊಗೊಳ್ಳಲ್ಲ. ಪಾತ್ರೆ ತೊಳೆಯೋಕ್ಕೆ ಏನು ಇಟ್ಕೊಂಡಿರ್ತೀವೋ ಲೈಕ್ ವಿಮ್ ಲಿಕ್ವಿಡ್, ವಿಮ್ ಬಾರು, ಅದನ್ನೇ ನಾನು ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರಿನ ಜೊತೆ ಈ ಥರ ಬ್ರಷ್ ಮಾಡಿ ಸ್ಕ್ರಬ್ ಮಾಡಿ ಆಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊತೀನಿ. ಎಣ್ಣೆ ಜಿಡ್ಡು ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಅದನ್ನು ಫಸ್ಟು ನಾನು ಈ ರೀತಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಎಸ್, ಇನ್ನೊಂದು ಟಿಪ್ಸ್ ಏನು ಅಂದರೆ ವ್ಯೂಯರ್ಸ್, ಈ ಬಟ್ಟೆ ಅಡುಗೆ ಮನೆಗೆ ನಾವು ಬಟ್ಟೆಗಳೆಲ್ಲ ಉಪಯೋಗಿಸ್ತೀವಲ್ಲ, ಸೊ ಅದನ್ನು ಸಪ್ರೇಟಾಗಿ ಕಿಚನ್ ಟವಲ್ ಅಂತ ಬರುತ್ತೆ ಆರ್ ಟಿಶ್ಯೂಸ್ ಬರುತ್ತೆ, ಅದಕ್ಕೆ ಸುಮ್ಮನೆ ಸಪ್ರೇಟ್ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಒಂದು ಟಿಪ್ ಹೇಳ್ಕೊಡ್ತೀನಿ ನಾನು. ನಿಮ್ಮ ಮನೇಲಿ ಯಾವಾಗಲೂ ಹಳೆ ಬೆಡ್ಶೀಟ್ಸು, ಹಳೆ ಬನಿಯನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನೀರು ಹೀರುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನೇ ಯೂಸ್ ಮಾಡ್ಕೋಬೋದು ಅಲ್ವಾ, ಸುಮ್ಮನೆ ಸಪ್ರೇಟ್ ಖರ್ಚು ಮಾಡೋ ಬದಲು. ನಾನು ಆ್ಯಕ್ಚುಲಿ ಅದೇ ಟಿಪ್ನೇ ಯೂಸ್ ಮಾಡೋದು. ಮನೆಯಲ್ಲಿ ಸಪ್ರೇಟ್ ಬೆಡ್ಶೀಟ್ಸ್ ಇರುತ್ತೆ ಯೂಸ್ ಮಾಡಿ, ತುಂಬ ಹಳೇದಾಗಿರೋದು, ಅದನ್ನೇ ನಾನು ಯೂಸ್ ಮಾಡ್ಕೋತೀನಿ. ಇದಕ್ಕೋಸ್ಕರ ಸಪ್ರೇಟಾಗಿ ಯಾಕೆ ಖರ್ಚು ಮಾಡಬೇಕು ನೋಡಿ. ಸೊ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು, ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ಸು, ಪೇಪರ್ಸ್ನು ಎಲ್ಲ ಸುಮ್ಮನೆ ಯೂಸ್ ಮಾಡಿ ನಾವು ಬೇಸಾಕೋದ್ರಿಂದ ನೇಚರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದ್ರ ಬದಲು ನಮ್ಮ ಮನೇಲಿ ಹಳೆ ಬಟ್ಟೆಗಳೇ ಇರುತ್ತಲ್ವ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೀವು ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ನಾವು ಇನ್ನೊಂದು ಸ್ಟವ್ಗೆ ಅಂತ ಗ್ಯಾಸ್ ಪೈಪ್ ಲಿಂಕ್ ಮಾಡಿಸಿದ್ವಿ. ಸೊ ಅದು ಇನ್ನೊಂದು ಸ್ಟವ್ ನಾವು ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ಆ ಪೈಪ್ನ ಕ್ಲೋಸ್ ಮಾಡಿದ್ದೀನಿ ನಾನು. ಸೊ ಅದ್ರದ್ದು ಅಲ್ಲಿ ಆ ಥರ ಹೋಲ್ ಕಾಣಿಸ್ತಾ ಇದೆ, ಸೊ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಎರಡೆರಡು ಸ್ಟವ್ ಬೇಡ ಅಂತ, ಸೊ ಅದಕ್ಕೆ ಅದ್ರದ್ದು ಹೋಲ್ ಹಂಗೆ ಕಾಣಿಸ್ತಾ ಇದೆ. ಸೊ ಈ ಥರ ನಾನು ಇಲ್ಲಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಲಿಕ್ವಿಡ್ನ ಹಾಕ್ಕೊಂಡು ಅದನ್ನು ಸ್ಕ್ರಬ್ ಮಾಡಿದ್ರೆ ಮುಗಿದೋಯ್ತು. ಆಮೇಲೆ ಇನ್ನೊಂದು ಸಲ ಒದ್ದೆ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಬಂದರೆ ಫುಲ್ಲು ಕ್ಲೀನ್ ಆಗುತ್ತೆ. ನೋಡಿ, ಹಬ್ಬದ್ದು ಈ ಥರ ಆಗಿತ್ತು ನನ್ನ ಕಿಚನ್. ತುಂಬ ಪಾತ್ರೆಗಳು, ಅಡುಗೆ ಮನೆ, ಸ್ಟವ್ವು ಎಲ್ಲ. ಸೊ ಅದನ್ನೆಲ್ಲ ನಾನು ಪಾತ್ರೆನ ಸಿಂಕ್ಗೆ ಹಾಕಿ ಫಸ್ಟು ಕಟ್ಟೆನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ. ಈಗ ನಾನು ಒದ್ದೆ ಬಟ್ಟೆ ತೊಗೊಂಡು ಒಂದು ಕಡೆಯಿಂದ ಅದನ್ನು ಚೆನ್ನಾಗಿ ನಂಗೆ ಸ್ಯಾಟಿಸ್ಫೈ ಆಗೋವರೆಗೂ ಒರೆಸ್ಕೊಂಬರ್ತೀನಿ. ಸೊ ದಟ್ ಆ ಸೋಪ್ ವಾಟರೆಲ್ಲ ಫುಲ್ಲು ಕ್ಲೀನ್ ಆಗಬೇಕು. ಈ ಥರ ಬಟ್ಟೆನ ನಾನು ಉಪಯೋಗಿಸ್ಕೊತೀನಿ. ನೋಡಿ, ಇದು ಯಾವುದೋ ಒಂದು ಹಳೆ ಬೆಡ್ಶೀಟ್ ಇತ್ತು, ಸೊ ಅದೇ ಬಟ್ಟೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನಿಮ್ಮ ಮನೇಲೂ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡಿಕೊಂಡು ರೀಸೈಕಲ್ ಮಾಡಿಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತಲ್ವ. ನಮ್ಮ ನೇಚರ್ಗೂ ಕೂಡ ನಾವು ವೇಸ್ಟ್ ಹಾಕೋದು ಅಷ್ಟೇ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಗಿದೆ ಟಿಪ್ಪು? ಇದೇ ರೀತಿ ಟಿಪ್ ನೀವು ಇಷ್ಟಪಟ್ಟರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಇದೇ ಥರ ಪೋಸ್ಟ್ ಮಾಡ್ತಾ ಇರ್ತೀನಿ ಸಣ್ಣ ಸಣ್ಣ ಟಿಪ್ಸ್ ಕೂಡ. ನೋಡಿ, ಆಲ್ರೆಡಿ ನನ್ನ ಕಿಚನ್ ಒಂದು ಟೈಪ್ಗೆ ಬಂತು ಅಂತಲೇ ಹೇಳ್ಬೋದು, ಒಂದು ಹದಕ್ಕೆ ಬಂದಿದೆ. ಈ ರೀತಿ ಒದ್ದೆ ಬಟ್ಟೆಯಲ್ಲಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದು ನಾನು ಆಮೇಲೆ ಏನು ಮಾಡ್ತೀನಿ, ಇನ್ನೊಂದು ಸಲ ಒಂದು ಡ್ರೈ ಟವಲ್ ಇಟ್ಕೊಂಡಿರ್ತೀನಿ. ಸೊ ಆ ಡ್ರೈ ಟವಲ್ನಿಂದ ಒರೆಸ್ಕೊಂಬರ್ತೀನಿ. ನೋಡಿ, ಆಲ್ರೆಡಿ ಸ್ಟವ್ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ಸೊ ನೀವು ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ. ಯಾವುದೇ ರೀತಿ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಿಕೊಂಡ್ರೆ ನಮಗೆ ಅದು ಬೇರೆ ರೀತಿ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಕೂಡ. ಈಗ ಆಲ್ಮೋಸ್ಟ್ ಆ ಸೋಪ್ ವಾಟರೆಲ್ಲ ಫುಲ್ಲು ಒರೆಸಿ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ಒದ್ದೆ ಟವಲಲ್ಲಿ ಹಿಂಡ್ಕೊಂಡು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಸೊ ಒಂದು ಕಡೆ ಇದು ಫುಲ್ಲು ಸೋಪ್ ನೀರು ಕ್ಲೀನ್ ಆದಮೇಲೆ ಈಗ ನಾನು ಡ್ರೈ ಟವಲ್ನ ತೊಗೊಂಡಿದ್ದೀನಿ. ನೋಡಿ, ಡ್ರೈ ಟವಲಲ್ಲಿ ಈ ಥರ ಒರೆಸ್ಕೊಂಬಂದಿದ್ದೀನಿ. ಸೊ ದಟ್ ಕಿಚನ್ ಕೂಡ ಪಳಪಳ ಅಂತ ಹೊಳೆಯುತ್ತೆ, ನಮಗೆ ಯೂಸ್ಫುಲ್ ಆಗಿ ಕೂಡ ಆಗುತ್ತೆ, ವೇಸ್ಟ್ ಬಟ್ಟೆಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಡ್ರೈ ಟವಲ್ ತೊಗೊಂಡು ನಾನು ಒಂದು
ಸಲ ಒರೆಸ್ಕೊಂಬಂದಿದ್ದೀನಿ. ನಾವು ಈ ಟವಲ್ ಅಷ್ಟೇ ಕಿಚನಲ್ಲಿ ಕೈ ಒರೆಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ತಿರ್ಗಾ ಬೇಕಾದ್ರೆ ಅದನ್ನು ವಾಶ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒದ್ದೆ ಇರೋದೆಲ್ಲ ಒಂದು ಡ್ರೈ ಟವಲಲ್ಲಿ ಚೆನ್ನಾಗಿ ಒರೆಸ್ಕೊಂಬಂದರೆ ಅಷ್ಟೇ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೇ ನಾನು ಉಪಯೋಗಿಸೋದು. ಯಾವುದೇ ರೀತಿ ಇದಕ್ಕೆ ಎಕ್ಸ್ಟ್ರಾ ಲಿಕ್ವಿಡ್ ಆಗಲಿ ಎಕ್ಸ್ಟ್ರಾ ಸೋಪ್ಸ್ ಆಗಲಿ ಯೂಸ್ ಮಾಡಲ್ಲ. ಪಾತ್ರೆ ತೊಳೆಯೋಕ್ಕೆ ಏನು ಇಟ್ಕೊಂಡಿರ್ತೀವೋ ಸೊ ಅದೇ ಸೇಮ್ನ ಸಪ್ರೇಟಾಗಿ ಹಾಕ್ಕೊಂಡು ನಾನು ಈ ರೀತಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಈ ಸಮ್ಮರ್ಗೆ ಆ್ಯಕ್ಚುಲಿ ಸಣ್ಣ ಸಣ್ಣ ಇರುವೆಗಳು ಬಂದುಬಿಡುತ್ತೆ ಕಿಚನಲ್ಲಿ. ಏನಿಟ್ಟರು ಇಡದೇ ಇದ್ದರೂ ಕೂಡ ಇರುವೆ ಬಂದಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ನಾನು ಒಂದು ಟಿಪ್ ಹೇಳ್ತೀನಿ ನಿಮಗೆ. ನೋಡಿ, ಈ ರೀತಿ ಲಿಕ್ವಿಡ್ ಅಥವಾ ಸೋಪ್ನ ಕಟ್ಟೆ ಹಾಕಿ ಒರೆಸ್ಕೊಳ್ಳೋದ್ರಿಂದ ಆ ಸಣ್ಣ ಸಣ್ಣ ಇರುವೆಗಳು ಬರೋದೇ ಇಲ್ಲ ಆ ಸ್ಮೆಲ್ಗೆ. ನಾನು ಈ ಟಿಪ್ನ ತುಂಬ ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ಇದೇ ಟಿಪ್ನ ನಮ್ಮಮ್ಮ ನನಗೆ ಹೇಳಿಕೊಟ್ರು. ಅವರು ಅಷ್ಟೇ ವಿಮ್ ಲಿಕ್ವಿಡ್ ಅಥವಾ ಇದರಿಂದ ಈ ಥರ ಕಟ್ಟೆನ ಒರೆಸ್ಕೊಳ್ಳೋರು. ಸೊ ಅದಾದಮೇಲೆ ಇರುವೆಗಳು ಬರೋದೇ ನಿಂತೋಯ್ತು ಅಂತಲೇ ಹೇಳ್ಬೋದು. ಆ ಸ್ಮೆಲ್ಗೆ ಇರುವೆಗಳು ಬರಲ್ಲ. ಟಿಪ್ನ ನೀವು ಫಾಲೋ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಹೇಗೆ ವರ್ಕ್ ಆಯಿತು ಅಂತ. ಐ ಆಮ್ ಶ್ಯೂರ್ 100% ಇರುವೆಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಈ ಕಡೆನೂ ಅಷ್ಟೇ. ಸೊ ಸ್ಕ್ರಬ್ ಮಾಡಿ ಬಟ್ಟೆಲಿ ಒರೆಸ್ಕೊಂಡಿದ್ದಾಯಿತು. ಈಗ ಡ್ರೈ ಟವಲ್ ತೊಗೊಂಡು ನಾನು ಮತ್ತೆ ಒರೆಸ್ಕೋತಾ ಇದ್ದೀನಿ. ಇಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡಿ ಕಿಚನ್ನ ಕ್ಲೀನಾಗೇ ಇಟ್ಕೋಬೋದು ವಿತ್ ಸಣ್ಣ ಟಿಪ್ಸ್ನಿಂದ. ಮತ್ತು ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಖರ್ಚು ಕೂಡ ಆಗಲ್ಲ. ಆವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಕೂಡ ಕ್ಲೀನಾಗಿರುತ್ತೆ. ನಿಮಗೆ ಯಾವುದೇ ಇರುವೆಗಳು ಕಾಟ ಇರಲ್ಲ ಅಂತ ಕನ್ಫರ್ಮ್ ಮಾಡ್ತೀನಿ ನಾನು. ನೋಡಿ, ಆಲ್ರೆಡಿ ನನ್ನ ಕಿಚನ್ ಈ ಥರ ಪಳಪಳ ಅಂತ ಹೊಳಿತಾ ಇದೆ. ಐ ಆಮ್ ಸೋ ಹ್ಯಾಪಿ. ಕಿಚನ್ ಹೀಗಿದ್ದರೆ ನಮಗೆ ಏನು ಮಾಡೋಕ್ಕೂ ಒಳಗಡೆ ಜೋಶ್ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಆಲ್ರೆಡಿ ನಾನು 2 ಟಿಪ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಟಿಪ್ ಏನು ಅಂದರೆ ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ಕೋಬೋದು. ಕಿಚನ್ ಟಿಶ್ಯೂ ಟವಲ್ಸ್ ಬದಲು ನಾವು ಹಳೆ ಬಟ್ಟೆನೇ ಉಪಯೋಗಿಸ್ಕೋಬೋದು. ಸೆಕೆಂಡ್ ಟಿಪ್ ಏನು ಅಂದರೆ ಈ ವಿಮ್ ಲಿಕ್ವಿಡ್ನೇ ಯೂಸ್ ಮಾಡಿಕೊಂಡು ನಾವು ಇರುವೆಗಳು ಬಾರದೇ ಇರೋ ರೀತಿ ಕಟ್ಟೆ ಮೇಲೆ ನಾವು ಕ್ಲೀನ್ ಮಾಡ್ಕೋಬೋದು. ಥರ್ಡ್ ಟಿಪ್ ಒಂದು ಹೇಳ್ತಾ ಇದ್ದೀನಿ ವ್ಯೂಯರ್ಸ್. ಈ ಪಾತ್ರೆ ತೊಳೆಯೋಕ್ಕೆ ಕರಿದು ಸೀದೋಗಿರುತ್ತೆ. ಕಾಫಿ ಪಾತ್ರೆ ಎಲ್ಲ ಸ್ವಲ್ಪ ಕಪ್ಪಗಾಗಿರುತ್ತಲ್ವ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅಡುಗೆ ಸೋಡಾ ಇರುತ್ತಲ್ಲ, ಸೇಮ್ ನೀವು ಪಾತ್ರೆ ತೊಳೆಯೋಕ್ಕೆ ಯಾವ ಸೋಪ್ ಉಪಯೋಗಿಸ್ತೀರಾ, ಲಿಕ್ವಿಡ್ ಉಪಯೋಗಿಸ್ತೀರಾ, ಅದ್ರ ಜೊತೆಗೆ ಈ ಅಡುಗೆ ಸೋಡಾನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಬೇಗ ಕಪ್ಪಗಿರೋದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಕಸ್ಮಾತ್ ಹಾಲು ಉಕ್ಕಿರುತ್ತೆ ಅಥವಾ ಹಾಲು ಉಕ್ಕಿ ಸೀದೋಗಿರುತ್ತೆ ಪಾತ್ರೆಗಳು. ಸೊ ಅದಕ್ಕೆ ನೀವೇನು ಮಾಡಬೇಕು, ನೀವು ಪಾತ್ರೆ ತೊಳೆಯೋ ಲಿಕ್ವಿಡ್ಗೆ ಸ್ವಲ್ಪ ಇದನ್ನು ಅಡುಗೆ ಸೋಡಾನ ಮಿಕ್ಸ್ ಮಾಡಿಕೊಂಡು ನೀವು ಉಜ್ಜಿ ಬಿಟ್ಬಿಟ್ಟು ಒಂದು 2 ಮಿನಿಟ್ಸ್ ಬೇರೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ಅದನ್ನು 2 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ತೊಳೆಯೋದ್ರಿಂದ ಈ ಸ್ಟೌದು ಮತ್ತು ಪ್ಲೇಟ್ಸ್ ಕರಿ ಆಗಿರುತ್ತಲ್ಲ, ಸೊ ಅದಕ್ಕೂ ಅಷ್ಟೇ ಇದೇ ಟಿಪ್ನ ಫಾಲೋ ಮಾಡ್ಬೋದು. ಆ ಸೋಡಾ ಹಾಕಿ ವಾಶ್ ಮಾಡಿ ತೊಳೆದಿಟ್ರೆ ಪಾತ್ರೆಗಳು ಕೂಡ ಫಳಫಳ ಅಂತ ಹೊಳೆಯುತ್ತೆ. ತುಂಬ ನೀವು ಎನರ್ಜಿ ಹಾಕೋದು ಬೇಡ, ಉಜ್ಜೋದಕ್ಕೆ ಈಸಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಕಿಚನ್ ಈ ಥರ ಫಳಫಳ ಅಂತ ಹೊಳಿತಾ ಇದೆ. ಸೊ ನಿಮ್ಮ ಕಿಚನ್ನು ಇದೇ ರೀತಿ ಹೊಳಿಬೇಕಾ? ಈ 3 ಟಿಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ವ್ಯೂಯರ್ಸ್, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೂ ಇದೇ ಎಕ್ಸ್ಪೀರಿಯನ್ಸ್ ಆಗಬೇಕಾ? ಖಂಡಿತ ಆಲ್ಮೋಸ್ಟ್ ನೀವು ಎಲ್ಲ ಕ್ಲೀನಾಗಿ ಇಟ್ಕೋತೀರಾ. ಬಟ್ ಈ ರೀತಿ ಕಡಿಮೆ ಖರ್ಚಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವ್ಲಾಗ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ದಟ್ ನಿಮಗೆ ನನ್ನ ಸಣ್ಣ ಸಣ್ಣ ಟಿಪ್ಸ್ ಕೂಡ ನನ್ನ ನೋಟಿಫಿಕೇಷನ್ ವ್ಲಾಗ್ಸ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ವೀಕ್ಷಕರೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ನಾನು ಕೊಟ್ಟಿರೋ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಫಸ್ಟು ಹಳೆ ಬಟ್ಟೆ ಉಪಯೋಗಿಸ್ಕೊಳ್ಳಿ. ಸೆಕೆಂಡು ಸೇಮ್ ಪಾತ್ರೆ ತೊಳೆಯೋ ಲಿಕ್ವಿಡಲ್ಲೇ ನಿಮ್ಮ ಕಟ್ಟೆನೆಲ್ಲ ಕ್ಲೀನ್ ಮಾಡಿ, ಇರುವೆ ಬರದೇ ಇರೋ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಈ ಅಡುಗೆ ಮನೆಯದು ಸ್ಟವ್ ಪ್ಲೇಟ್ಸು ಮತ್ತು ಹಾಲಿನ ಪ್ಲೇಟ್ಸು ಸೀದೋಗಿರೋದು ಹಾಲಿನ ಪಾತ್ರೆಗಳನ್ನ ಸೋಡಾ ಜೊತೆ ಮಿಕ್ಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಾತ್ರೆ ಕೂಡ ಪಳಪಳ ಅಂತ ಹೊಳೆಯುತ್ತೆ. ಈಸಿಯಾಗಿ ಕೂಡ ಗಲೀಜು ಹೋಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಆಲ್ವೇಸ್ ಬಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ನಿಮ್ಮ ಮುಖದಲ್ಲಿ ಗ್ಲೋ ಕೂಡ ಹೆಚ್ಚುತ್ತೆ. ಇದು ನನ್ನ ಇನ್ನೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಓಕೆ, ಬಾಯ್.